ಏನಮ್ಮ ಎಷ್ಟೊತ್ತಿಂದ ಇದು ನೋಡ್ತೆ ನಾನು ನಿನ್ನೆ ಆ್ಯಕ್ಚುಲಿ ಮಲಗೇ ಇಲ್ಲ ನಾನು ಪಿಕ್ಚರ್ 6 ಗಂಟೆ ಇದೆಯಲ್ವಾ 6:30 ಶೋ ಅಂದರೆ ನಾನು ಎಲ್ಲಿ ಮಲಗಿಬಿಟ್ಟು ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂದ್ಬಿಟ್ಟು ಇದು ಮಾಡಿ ಮಲಗಲೇ ಇಲ್ಲ ಓಡ್ ಬಂದೆ ಆಮೇಲೆ 5:30ಗೆ ಬಂದೆ 5:30ಗೆ ಬಂದಾಗ ಎಲ್ಲ ಏನು ಜಾತ್ರೆ ಇತ್ತು ನೀವೇನೋ ಎಷ್ಟೊತ್ತು ಬಂದಿದ್ರಿ ನೀವು ನಾವು ಅಷ್ಟೇ ನಾವು ಮಾರ್ನಿಂಗೇ ಬಂದ್ವಿ 7:30 ಇಲ್ಲೇ ಇದ್ವಿ ನಾವು ಹೌದಾ ಮೇಡಮ್ ನೀವು ಲೇಟಾಗಿ ಬಂದಂಗಿತ್ತು ನಾವು ಲೇಟಾಗಿ ಬಂದು ಯಾಕೆಂದ್ರೆ ನಾವು ಫ್ಯಾಮಿಲಿ ಅಲ್ವಾ ಮನೇಲೆಲ್ಲ ನೋಡಿ ಬರಬೇಕು ಹಂಗಾಗಿ ನಾವು ಲೇಟಾಗಿ ಬಂದದ್ದು ರಾತ್ರಿಯಿಂದ ನಿದ್ದೆ ಇಲ್ಲ ನನಗೆ ಯಾವಾಗ ನೋಡ್ತೀನೋ ಮೂವಿ ಯಾವಾಗ ನೋಡ್ತೀವಿ ಮೇಡಮ್ ಆ್ಯಕ್ಚುಲಿ ನೀವು 6:30 ಶೋ ಬಂದಿದ್ದೀರಾ ಹೆಂಗಿತ್ತು ಅಂದರೆ ಇನ್ನೂ ಇದಕ್ಕಿಂತ ಹೆಂಗೆ ಮೇಲ್ಗಡೆ ಫ್ಲೈವರ್ ಫಾಟ್ಸ್ಗಳಾಗಲಿ ಆ ಶಿವಣ್ಣ ಎಂಟ್ರಿ ಹೊಡಿತಾ ಇದ್ದಂಗೆ ಹಂಗೆ ಎಲ್ಲ ಶಿಲ್ಲೆ ಹೊಡೆಯೋದಾಗಲಿ ಅದು ಓಮ್ ಪಿಕ್ಚರ್ ಜ್ಞಾಪಕ ಆಗೋಯ್ತು ಮೇಡಮ್ ನನಗೆ ಆ ಓಮ್ ಪಿಕ್ಚರಲ್ಲಿ ಯಾವ ರೀತಿ ಆ ಕ್ರೇಜ್ ಕ್ರಿಯೇಟ್ ಮಾಡಿದ್ರು ಆ ಲಾಂಗ್ ಹಿಡಿಯೋದಾಗಲಿ ಯಾವುದೇ ಒಂದಾಗಲಿ ಒಂದು ಸೀನ್ಗೂ ಹೆಂಗೆ ಶಿಲೆಗಳು ಬಂತು ಅದ್ರ 10ರಷ್ಟು ಬಂತು ಮೇಡಮ್ ಇವತ್ತು ಓಮ್ ಪಿಕ್ಚರು ಇಷ್ಟ ಆಯಿತು ಮತ್ತು ಜ್ಞಾಪನ ಬಂತು ಮತ್ತೆ AK-47 ಬಹಳ ತುಂಬ ನೆನಪಾಯಿತು ನನಗೆ ತುಂಬ ಅದ್ಭುತವಾಗಿ ಬಂದಿದೆ ಪಿಕ್ಚರ್ ಮಾತ್ರ ಶಿವಣ್ಣಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಮುಖಾಂತರ ಯಾಕೆಂದರೆ ಇನ್ನೂ ಇಂಥ ಪಿಕ್ಚರ್ಗಳು ಇನ್ನೂ 100 200ರಷ್ಟು ಪಿಕ್ಚರ್ ಬರಬೇಕು ನೀವು ಆರೋಗ್ಯ ಹುಷಾರಾಗಿ ಬೇಗ ಬನ್ನಿ ಗುಣಮುಖರಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ ಬಟ್ ಏನಾದ್ರು ಶಿವಣ್ಣನ್ಗೆ 62 ವರ್ಷ ಆಗಿದೆ ಅನ್ನೋರಲ್ವಾ ಇನ್ನು 26 ಟೀನೇಜ್ ಹುಡುಗ ತರ ಎನರ್ಜಿ ಆ ಫೈರ್ ಆ ಲುಕ್ ಬರೋದು ಏನೇ ಆದ್ರೂ ನಾವು ಡ್ಯಾನ್ಸ್ ಮಿಸ್ ಮಾಡ್ಕೊಂಡಲ್ಲ ಬರೋದು ಒಂದು ಸಿಗ್ನೇಚರ್ ಡ್ಯಾನ್ಸ್ಗಳೆಲ್ಲ ನಾವು ನೋಡುವಾಗ ಸಿನಿಮಾದಲ್ಲಿ ಒಂದು ಡ್ಯಾನ್ಸ್ ಇರಬೇಕಾಗಿತ್ತು ಅಲ್ವಾ ಒಂದು ಸ್ಟೆಪ್ ಆ ಸಿಗ್ನೇಚರ್ ಸ್ಟೆಪ್ಗಳನ್ನ ನಾವು ಎಷ್ಟು ಮಿಸ್ ಮಾಡ್ತೀವಿ ಈಗ ಟಗರು ಬಂತು ಹೆಂಗಿರುತ್ತೆ ಅಲ್ವಾ ಅವೆಲ್ಲ ಏನು ಡ್ಯಾನ್ಸ್ ಅದೆಲ್ಲ ನೋಡಿದ್ರೆ ಏನಪ್ಪ ಶಿವಣ್ಣಂಗೆ ನಾವು ಶಿವಣ್ಣನ ಥರ ಯಾಕೆ ಫಿಟ್ನೆಸ್ ಇಲ್ಲ ನಮಗೆ ಅನ್ನೋ ರೀತಿಲಿ ಬಂದ್ಬಿಡುತ್ತೆ ನನಗೆ ಅವ್ರ ಫಿಟ್ನೆಸ್ ಬಟ್ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಬಟ್ ಆಗುತ್ತೆ ಬಟ್ ಒಂದು ಡ್ಯಾನ್ಸ್ ಇದ್ರೆ ನೀವು ಹೇಳ್ದಂಗೆ ಸೂಪರ್ ಆಗಿರೋದು ಇನ್ನೂ ಸಕ್ಕತ್ತಾಗಿರೋದು ವೆಯ್ಟ್ ಮಾಡ್ತಾ ಇದೆ ಯಾವ್ದಾದ್ರು ಇಲ್ಲ ಅಣ್ಣ ಹೇಳಿದ್ದಾರೆ ನೆಕ್ಸ್ಟ್ ಪಿಕ್ಚರ್ ಮಾಡುವಾಗ ಇದು ಮಾಡೋಣ ಅಂತ ಹೇಳಿ ಈಗೇನಿದ್ರು ಅವ್ರಿಗೆ ದೇವರಲ್ಲಿ ನೆಕ್ಸ್ಟ್ ಕಾಯ್ತಾ ಇರ್ತೀವಿ ಆ ಸ್ಟೆಪ್ ನೋಡೋಕ್ಕೋಸ್ಕರ ಲಾಂಗ್ ಹಿಡ್ಕೊಂಡು ಬರೋ ಸೀನ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಖಂಡಿತ ಸ್ಟೆಪ್ ಹಾಕ್ಲೇಬೇಕು ಶಿವಣ್ಣ ಅವರು ಫಸ್ಟ್ ಬೇಗ ಗುಣಮುಖರಾಗಿ ಬನ್ನಿ ಆದ್ರೂ ಏನಾದ್ರು ಹಂಗಲ್ಲ ಈ ಸಿನಿಮಾದಲ್ಲಿ ಏನಾದ್ರು ಡ್ಯಾನ್ಸ್ ಇದ್ದಿದ್ರೆ ಡ್ರೆಸ್ ಹೆಂಗ್ ಟ್ರೆಂಡ್ ಆಗ್ತಾ ಇತ್ತು ಸ್ಟೆಪ್ಸ್ ಹಂಗೆ ಟ್ರೆಂಡ್ ಆಗೋಗಿರೋದು ಆದ್ರೂ ಲಾಂಗ್ ಇಂಟರ್ವ್ಯೂ ಲಾಂಗ್ ಸಾಲಿಡ್ ಬ್ರೋ ಅದು ಮಾತ್ರ ಅಲ್ವಾ ಎಂತ ಇದು ಅದು ಏನು ಒಂದು ಜಂಪ್ ಬೇರೆ ಆಗ್ತಾರೆ ಒಂದು ಮಧ್ಯದಲ್ಲಿ ಸಕ್ಕದಾಗಿ ಇನ್ನೂ ಒಳ್ಳೆ ಎನರ್ಜಿ ಇದೆ ಅವ್ರಿಗೆ ಆಮೇಲೆ ಇದು ಏನಂದ್ರೆ ಈ ಸತಿ ಶಿವಣ್ಣ ತಗೊಂಡಿದ್ದು ಕಾನ್ಸೆಪ್ಟ್ ಚೆನ್ನಾಗಿತ್ತು ನನಗೆ ಅದಿಷ್ಟ ಆಯಿತು ಲಾ ಬುಕ್ ಓದೋದು ಆ ಒಂದು ಕಾನೂನಲ್ಲಿ ಯಾವ ರೀತಿ ಅವ್ರಿಗೆ ಎಸ್ಪೆಷಲಿ ಇದು ಸ್ಟೇಷನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರ ತಂಗಿನ ನಿಲ್ಸ್ಕೊಂಡಿರ್ತಾರೆ ಅವ್ರ ಎಂಟ್ರಿ ಆದಾಗ ಇವ್ರೇನೋ ಅರೆಸ್ಟ್ ಮಾಡಿಬಿಡ್ತಾರೆ ಅಂದ್ಕೊಂಡೆ ಅಷ್ಟರಲ್ಲಿ ಆಲ್ರೆಡಿ ಬೇಲೆ ಬಂದ್ಬಿಟ್ಟಿತ್ತು ಅವನೇ ಇನ್ಸ್ಪೆಕ್ಟರ್ ಇದಾಗ್ತಾನೆ ಅಂದರೆ ಇನ್ ರಿಯಾಲಿಟಿಲಿ ಯಾವ್ಯಾವ ರೀತಿ ನಡೀತಿದೆ ಅನ್ನೋ ರೀತಿಯಲ್ಲಿ ತೋರಿಸವ್ರೆ ಇದಕ್ಕೆಲ್ಲ ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಅವರು ಒಂದು ಸಿನಿಮಾ ಮೇಕಿಂಗು ಅದ್ಭುತವಾಗಿ ಮಾಡ್ತಾರೆ ಆ್ಯಕ್ಚುಲಿ ನೋಡಿ ನೀವು ಮಫ್ತಿ ಫಿಲಮ್ ನೋಡಿದಾಗಲೂ ಒಂಥರ ಪ್ಯಾಟ್ರನ್ನು ಈ ಸಿನಿಮಾಗೂ ಪ್ಯಾಟ್ರನ್ನು ತುಂಬ ಡಿಫ್ರೆನ್ಸ್ ಇದೆ ನರ್ತನ್ ಸರ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ ಶಿವಣ್ಣಂಗೆ ಏನು ಬೇಕು ಅದೇ ತಕ್ಕಂಗೆ ನರ್ತನ್ ಸರ್ ಮೇಕಿಂಗ್ ಮಾಡಿದ್ದಾರೆ ಬಟ್ ಏನೇ ಆದರೂ ವಾರದಿಂದ ನಮ್ಮ ಶಿವಣ್ಣ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ ಈ ಅಲ್ಲ ಕಾಯಿಸೋದಿರಲಿ ಇರಲಿ ಈಗ ಫ್ಯಾನ್ಸ್ಗಳೆಲ್ಲ ಅದೇ ಗೆಟಪ್ಪಲ್ಲಿ ಹೋಗೋಣ ಅಂದ್ಬಿಟ್ಟವ್ರೆ ನನಗೆ ಅಡ್ರೆಸ್ ಗೊತ್ತಿಲ್ಲ ಏನಿಲ್ಲ ಅದೇ ಮ್ಯಾಚಿಂಗ್ ಹಾಕೋಣ ಅಂದ್ಬಿಟ್ಟು ಬಳೆಪೇಟೆ ಇದು ಚಿಕ್ಕಪೇಟೆ ಮೆಜೆಸ್ಟಿಕ್ ಸರ್ ಈಗ ಮಲ್ಕೊಂಬಿಟ್ರೆ ಎಲ್ಲಿ ಬರೋಕ್ಕಾಗುತ್ತೆ ನಾನು ಈಗ ಬೆಳಗಿನ ಜಾವನೇ ನಾವು ಮಲ್ಗೋದು ಜಾಸ್ತಿ ಬೇರೆ ಟೈಮಲ್ಲಿ ಮಲಗಲ್ಲ ನಾವು ಎಲ್ಲಿ ಮಲ್ಬಿಟ್ಟು ಇದಾಗೋಗುತ್ತೆ ಅಂದ್ಬಿಟ್ಟು ರಾತ್ರಿ ಇನ್ಯಾವುದೋ ಪಿಕ್ಚರ್ಗಳು ನೋಡಿಕೊಂಡು ಮೊಬೈಲಲ್ಲಿ ಡೇಟಾ ಬೇರೆ ಜಾಸ್ತಿ ಆಗೋಗಿತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡು ಈ ರೀತಿ ಹೋಯ್ತು ಅದು ಒಟ್ಟಿನಲ್ಲಿ ಒಂಥರ ನಮ್ಮದು ಒಂದು ಪಿಕ್ಚರ್ ಥರನೇ ಬಂತು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡು ಇಲ್ಲೆಲ್ಲಿ ಏನು ತಮಟೆ ಏನು ಆಟ ಇಲ್ಲಿ ಡ್ಯಾನ್ಸ್ ಮೇಲೆ ಡ್ಯಾನ್ಸು ಅವ್ರು ಯಾರೋ ಲಾಂಗ್ ಎಲ್ಲ ಮಾಡ್ಕೊಂಡ್ಬಂದ್ಬಿಟ್ಟಿದ್ರಪ್ಪ ದೊಡ್ಡ ಮನೆ ಕ್ರೇಜ್ನ ಯಾವ ನನ್ನ ಮಗನೂ ಬೀಟ್ ಮಾಡಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅಲ್ವಾ ನಮ್ಮ ದೊಡ್ಡ ಮನೆನೇ ಮುಂದೆ ಬಂದು ಆಕ್ಟಿಂಗ್ ಅಲ್ಲಿ ನಮ್ಮಣ್ಣ ರಾಜ್ಕುಮಾರ್ ನೋಡ್ದಂಗೆ ಅವತ್ತು ನೋಡ್ದಂಗೆನೆ ಸೇಮ್ ಇವರು ಭಯಂಕರವಾಗಿ ಮಾಡಿದ್ರು ಆಕ್ಟಿಂಗ್ ಬಗ್ಗೆ ಆಕ್ಚುಲಿ ನಮ್ಮ ತಂದೆ ಕಾಲದಲ್ಲಿ ಅವಾಗ ರಾಜಣ್ಣ ಒಂಥರ ಮಾದರಿ ಆಗಿದ್ರೆ ನಮ್ಗೆ ಈ ಕಾಲದಲ್ಲಿ ಶಿವಣ್ಣನ ಒಂಥರ ಮಾದರಿ ಆಗಿ ಕಾಣಿಸ್ತಿದ್ದಾರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಅಪ್ಪು ಸಣ್ಣ ನಾವು ತುಂಬಾ ಮಿಸ್ ಮಾಡ್ಕೊಂಡು ಹೌದೌದು ಆಕ್ಚುಲಿ ಯಾವಾಗ ನೋಡ್ರು ಯಾವುದೇ ಸಿನಿಮಾ ನೋಡಿದ್ರು ಅವ್ರಿಲ್ಲ ಅನ್ನೋದೊಂದು ಒಂದು ಮನಸ್ಸಲ್ಲಿ ಏನೋ ಒಂದು ಮಿಸ್ ಆಗಿ ಏನು ಮಿಸ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ಅದು ಬಟ್ ಹೋಗಿಲ್ಲ ಎಲ್ಲೋ ಇದ್ದಾರೆ ಮಿಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ ಅದು ನಮಗೇನೆ ಇಷ್ಟು ಫೀಲಿಂಗ್ ಅಂದರೆ
ಅಣ್ಣಂಗೂ ಇರುತ್ತೆ, ಅವೆಲ್ಲ ಇದು ಮಾಡೋಕ್ಕಾಗಲ್ಲ ಅಣ್ಣ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಫ್ಯಾನ್ಸ್ ಇದ್ದೀವಿ ಇಲ್ಲಿ, ಏನು ಶಿವಣ್ಣನ ಫ್ಯಾನ್ಸ್ ಇದ್ದೀವಿ, ಅಪ್ಪು ಬಾಸ್ ಫ್ಯಾನ್ಸ್ ಇದ್ದೀವಿ, ಯುವ ಫ್ಯಾನ್ಸ್ ಇದ್ದೀವಿ, ಎಲ್ಲರೂ ಇದ್ದೀವಿ, ದೊಡ್ಡ ಮನೆ ಅಭಿಮಾನಿಗಳೆಲ್ಲ ಇಲ್ಲಿದ್ದೀವಿ. ನಾವು ಪುನೀತ್ ರಾಜ್ಕುಮಾರ್ ಮಾತಾಡಿದ್ವಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಯಾಕಂದರೆ ಅದು ಯಾವತ್ತೂ ಅಳಿಸಾಗಲಾಗದ ಒಂದು ಅಳಿಯಲಾಗದ, ಅಳಿಸೋಕ್ಕೂ ಆಗಲ್ಲ. ಏನು ಎಲ್ಲ ಥರನೂ ಹೇಳಿದ್ರು ಅವ್ರು ಯಾವತ್ತಿದ್ರು ನಮ್ಮ ಜೊತೆನೇ ಇರ್ತಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾಡ್ಕೊಂಬರ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು 571 ಪುನೀತ್ ರಾಜ್ಕುಮಾರ್ ಮೂರ್ತಿಗಳು ಕೊಟ್ಟಿದ್ದೀವಿ. ಗೀತಾ ಮೇಡಮ್ ಆಗಲಿ, ಇವರೆಲ್ಲ ನನ್ನ ಫ್ರೆಂಡ್ಸ್ರೆಲ್ಲ ಸ್ನೇಹಿತರೆಲ್ಲ ಕೈ ಜೋಡಿಸಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಈ ಮೂರ್ತಿ ನನಗೂ ಸಹ ಕೊಟ್ಟಿದ್ದಾರೆ. ವಿಶೇಷ ಏನಂದರೆ ಇದು ನಮ್ಮ ಮನೇಲಿ ದೇವ್ರ ಫೋಟೋ ಇಟ್ಕೊಂತಾರಲ್ಲ, ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವ್ರಿಗೆ ಇದು ಈ ಕ್ರೇಟ್ ಎಲ್ಲ ಸಲ್ಲಿಸ್ಬೇಕಂದ್ರೆ ಅದು ಇವ್ರಿಗೆ ನಮ್ದೇನು ಇಲ್ಲ, ಎಲ್ಲ ಬಾಸ್ ಏನು ಮಾಡ್ತಾ ಇದ್ದಾರೋ ಹೇಳ್ತಾ ಇದ್ದಾರೋ ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾ ಆದಷ್ಟು ಅವ್ರಿಗೆ ಮಕ್ಳುಗಳಂದರೆ ತುಂಬ ಇಷ್ಟ ಆಯಿತು, ಮಕ್ಳುಗಳಿಗೆ ಒಂದು ಅವಾರ್ಡ್ ಕೊಡ್ತಾ ಹೋಗ್ತಾ ಇದ್ದೀನಿ. ಜೈ ಶಿವಣ್ಣ, ಜೈ ಅಪ್ಪು ಬಾಸ್, ಡಾಕ್ಟರ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಶಿವಣ್ಣಂಗೆ. ಅವ್ರು ನೋಡ್ದಿರೋ ಪ್ಲೇಸ್ ಇಲ್ಲ. ಅವ್ನ ಅಕ್ಕನ್ ಯಾವತ್ತಿದ್ರು ದೊಡ್ಡ ಮನೆ ಅವ್ನ ಅಕ್ಕನ್ ಪ್ಲೇಸ್ ಅದು